ಈಗಾಗಲೇ ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನನ್ನ ಕೆಆರ್ ನಗರ ಮಹಿಳೆ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ಹಾಕೊಂಡಿದ್ರು. ಸೊ ಏನಾಗುತ್ತೆ ಆ ಭವಿಷ್ಯ ಅನ್ನೋ ಕುತೂಹಲ ಆಯ್ತು. ಮೇ 31ಕ್ಕೆ ನಿರೀಕ್ಷಣಾ ಜಾಮೀನು ಆದೇಶ ಹೊರಬೀಳಲಿದೆ. ಕೆಆರ್ ನಗರ ಮಹಿಳೆಯ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಆದೇಶವನ್ನ ಮೇ 31ಕ್ಕೆ ಕೊಡ್ತೀವಿ ಅಂತ ಕೋರ್ಟ್ ಹೇಳ್ತಾ ಇದೆ. ಅಲ್ಲಿಗೆ ಇನ್ನು 48 ಗಂಟೆಗಳ ಕಾಲ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಢವಢವ ಮುಂದುವರಿತಾ ಇದೆ. ಬಂಧನದ ಭೀತಿ ಭವಾನಿ ರೇವಣ್ಣ ಅವರಿಗೆ ಇದ್ದ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನನ್ನ ಸಲ್ಲಿಕೆ ಮಾಡಿದ್ರು. ಹಾಗೂ ಕಕ್ಷಿದಾರರ ಪರವಾಗಿ ಭವಾನಿ ರೇವಣ್ಣ ವಕೀಲರು ಯಾವೆಲ್ಲ ವಾದವನ್ನ ಮಂಡಿಸಿದ್ರು ಕೋರ್ಟ್ ಮುಂದೆ ಅನ್ನೋದನ್ನ ನೋಡಿದ್ವಿ. ಸೊ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಕೋರ್ಟ್ ಈಗಾಗಲೇ ಆಲಿಸಿದೆ. ಮೇ 31ಕ್ಕೆ ನಿರೀಕ್ಷಣಾ ಜಾಮೀನಿನ ಕುರಿತು ಆದೇಶವನ್ನ ಹೊರಡಿಸಲಿಕ್ಕಿದೆ ಜನಪ್ರತಿನಿಧಿಗಳ ಕೋರ್ಟ್. ನೋಡಿ, ಈ ಕೇಸ್ಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಬಹಳ ಇಂಟ್ರೆಸ್ಟಿಂಗ್ ಆಗಾಯ್ತು. ಅಪಹರಣ ಪ್ರಕರಣದಲ್ಲಿ ತಗಲಾಕೊಳ್ತಾರೆ ಭವಾನಿ ರೇವಣ್ಣ ಅನ್ನೋ ಪ್ರಶ್ನೆ ಎಲ್ರಿಗೂ ಇದ್ದೇ ಇದೆ. ಪ್ರಕರಣದಲ್ಲಿ ಭವಾನಿ ಕೈವಾಡದ ಬಗ್ಗೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಒಂದ್ ಕಡೆ ಆರೋಪಿ ಸತೀಶ್ ಬಾಬು ಹಾಗೂ ಭವಾನಿ ಆಡಿಯೋ ಸಂಭಾಷಣೆಯ ಉಲ್ಲೇಖವನ್ನ ಕೋರ್ಟ್ ಗಮನಕ್ಕೆ ತರಲಾಯಿತು. ನ್ಯಾಯಾಲಯದಲ್ಲಿ ಆಡಿಯೋ ಸಂಭಾಷಣೆಯನ್ನ ಉಲ್ಲೇಖಿಸಿದ್ದಾರೆ ಎಸ್ಐಟಿ ಪರ ವಕೀಲರು. ಕೆಆರ್ ನಗರ ಮಹಿಳೆಯ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ, ಆರ್ಗ್ಯುಮೆಂಟ್ ಹಾಗೂ ಕೌಂಟರ್ ಆರ್ಗ್ಯುಮೆಂಟ್ ಸಾಗಿದ ಪರಿ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೋಯಿತು. ಆಮೇಲೆ ಡಿಜಿಟಲ್ ಪ್ರೂಫ್ಗಳನ್ನ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನ ಮಾಡಲಾಗಿದೆ. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಆಲ್ರೆಡಿ ಎಸ್ಐಟಿ ಕಸ್ಟಡಿಯಲ್ಲಿರುವಂತಹ ಸತೀಶ್ ಬಾಬು ಅಕ್ಯೂಸ್ಡ್ ಏನಿದ್ದಾರೆ, ಅವ್ರ ಜೊತೆಗೆ ಭವಾನಿ ರೇವಣ್ಣ ಮಾತಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಸಂಭಾಷಣೆಗೆ ಸಂಬಂಧಪಟ್ಟಂತೆ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಕಿಡ್ನಾಪ್ ಸಂತ್ರಸ್ತೆಯ ವಿಡಿಯೋ ವೈರಲ್ ಕೇಸ್ಗೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಸಂತ್ರಸ್ತೆಯ ವಿಡಿಯೋ ಹೇಳಿಕೆ ಹಿಂದೆ ಭವಾನಿ ರೇವಣ್ಣ ಅವರ ನೆರಳು ಆವರಿಸಿದ್ಯಾ? ಈ ತರದೊಂದು ಪ್ರಶ್ನೆ ಹಾಗೂ ಅನುಮಾನ ಮೂಡ್ತಾ ಇತ್ತು. ಕೋರ್ಟ್ ನಲ್ಲಿ ಆದಂತಹ ಆರ್ಗ್ಯುಮೆಂಟ್, ಭವಾನಿ ಅವರ ಆಜ್ಞೆಯಂತೆ ವಿಡಿಯೋ ಹೇಳಿಕೆಯನ್ನ ಅಕ್ಯೂಸ್ಡ್ ಸತೀಶ್ ಬಾಬು ಮಾಡಿಸಿದ್ನ ಅನ್ನೋದು ಪ್ರಶ್ನೆ. ನ್ಯಾಯಾಲಯಕ್ಕೆ ಫೋನ್ ಸಂಭಾಷಣೆಯ ವಿವರವನ್ನ ಎಸ್ಐಟಿ ವಕೀಲರು ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿಸಿದ್ರ ಹಿಂದೆ ಆ ಡೈರೆಕ್ಷನ್ ಸ್ಕ್ರಿಪ್ಟು ಎಲ್ಲಾನು ಎಸ್ಐಟಿ ಪರ ವಕೀಲರ ಪ್ರಕಾರ ಭವಾನಿ ಅವರಿದ್ದಾರೆ ಹಿಂದೆ. ಅವರ ಅಣತಿಯಂತೆ, ಅವರ ನಿರ್ದೇಶನದಂತೆ ಆ ವಿಡಿಯೋ ರೆಕಾರ್ಡ್ ಆಯಿತು. ಅದಕ್ಕೆ ಸಂಬಂಧಪಟ್ಟಂತಹ ಸಪೋರ್ಟಿವ್ ಪ್ರೂಫ್ ಆಫ್ ಬರ್ಡನ್ ಇಲ್ಲಿದೆ ನೋಡಿ ಅಂತ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನ ಎಸ್ಐಟಿ ಪರ ವಕೀಲರು ಮಾಡಿದ್ದಾರೆ. ಸೊ ಇದನ್ನ ಕೋರ್ಟ್ ಹೇಗೆ ಅಬ್ಸರ್ವ್ ಮಾಡಿದೆ ಅನ್ನೋದು ಕುತೂಹಲ. ಭವಾನಿ ರೇವಣ್ಣ ವಿರುದ್ಧ ಪ್ರಬಲ ಸಾಕ್ಷ್ಯ ಇದೆ ಅಂತ ಈ ಆಂಟಿಸಿಪೇಟರಿ ಬೇಲ್ಗೆ ಆಕ್ಷೇಪಣೆಯನ್ನ ಎಸ್ಐಟಿ ಪರ ವಕೀಲರು ಎತ್ತಿದ್ರು. ಅದರಲ್ಲೂ ಸತೀಶ್ ಬಾಬಣ್ಣ ಫೋನ್ ಮೂಲಕ ಸಂತ್ರಸ್ತೆಗೆ 150ರಿಂದ 200 ಸೀರೆ ಕೊಡಿಸುವಂತೆ ಭವಾನಿ ರೇವಣ್ಣ ಅವರು ಹೇಳಿದ್ರ ಅನ್ನೋದು ಪ್ರಶ್ನೆ. ಮೊಬೈಲ್ ಆಡಿಯೋ ರೆಕಾರ್ಡ್ ಇದೆ ಅಂತ ಈ ಕುರಿತು, ಅಂದ್ರೆ ಈ ಸಂಭಾಷಣೆ ಕಾನ್ವರ್ಸೇಷನ್ ಕುರಿತು ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಎಸ್ಪಿಪಿ ಅವರು ಹೇಳಿದ್ದಾರೆ, ಜಗದೀಶ್ ಅವರು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಪ್ರೂಫ್ ಅನ್ನ ಕೂಡ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನ, ಕಾಲ್ ರೆಕಾರ್ಡ್ಗೆ ಸಂಬಂಧಪಟ್ಟಂತೆ, ಸಿಡಿಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸೊ ಇವರ ಪಾತ್ರ ಬಹಳ ದೊಡ್ಡದಿದೆ ಈ ಪ್ರಕರಣದಲ್ಲಿ ಅನ್ನೋದು ಎಸ್ಪಿಪಿ ಅವರ ವಾದ ಆಗ್ತಾ ಇದೆ. ಮೊಬೈಲ್ ಆಡಿಯೋ ರೆಕಾರ್ಡ್ ಇದೆ, ಡಿಜಿಟಲ್ ಪ್ರೂಫ್ಗೆ ಸಂಬಂಧಪಟ್ಟಂತೆ
ಮಾಹಿತಿಯನ್ನ ಕೊಡೋ ಕೆಲಸ ಆಗಿದೆ. ಸೊ ಗಮನಿಸ್ತಾ ಇದೀವಿ ನಾವು, ಅಪಹರಣ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರು ತಗ್ಲಾಕೊಳ್ತಾರ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇದೆ. ಕಾರಣ ಅವ್ರಿಗೂ ಕೂಡ ಬಂಧನದ ಭೀತಿ ಇದ್ದಿದ್ದ ಕಾರಣಕ್ಕೋಸ್ಕರನೇ ಅವರು ನಿರೀಕ್ಷಣಾ ಜಾಮೀನಿನ ಅರ್ಜಿಯ ಮೊರೆ ಹೋದ್ರು. ಅಪಹರಣ ಪ್ರಕರಣ ಉರುಳಾಗುತ್ತಾ? ಈಗಾಗಲೇ ಈ ಪ್ರಕರಣ ಯಾವ ರೀತಿ ಎಚ್ ಡಿ ರೇವಣ್ಣ ಅವ್ರಿಗೆ 10 ದಿನಗಳ ಕಾಲ ಸಮಸ್ಯೆನ ತಂದಿತ್ತು ಅನ್ನೋದನ್ನ ನೋಡಿದ್ವಿ ನಾವು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಮೇ 31ರ ತನಕ ಆದೇಶ ಬರೋದಿಲ್ಲ, ಕಾಯುವಂತಹ ವೇಟಿಂಗ್ ಪೀರಿಯಡ್ ಇದೆ. ಸೊ ಇವತ್ತು ಕೋರ್ಟ್ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಕೋರ್ಟ್ ಮಾಡಿದ್ರು, ಆರ್ಗ್ಯುಮೆಂಟ್ ಹಾಗೂ ಕೌಂಟರ್ ಆರ್ಗ್ಯುಮೆಂಟ್ ಹೇಗೆ ಸಾಕ್ತು ಅಂತ ಎರಡೂ ಪರ ವಕೀಲರದ್ದು. ಮಮತಾ, ಭವಾನಿ ಪರ ವಕೀಲರು ಸಂದೇಶ್ ಚೌಟಾ ಹಾಗೆ CID SIT ಪರ ವಕೀಲರು SPP ಜಗದೀಶ್ ಇಬ್ಬರು ಕೂಡ ವಾದ ಪ್ರತಿವಾದವನ್ನು ಇದೀಗ ಮುಗಿಸಿದ್ದಾರೆ. ಮಾನ್ಯ ನ್ಯಾಯಾಧೀಶರು ಇದೇ ತಿಂಗಳ 31ನೇ ತಾರೀಕಿಗೆ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಅವತ್ತು ಆದೇಶವನ್ನು ನೀಡಲಿದ್ದಾರೆ. ಇವರಿಗೆ ನಿರೀಕ್ಷಣಾ ಜಾಮೀನನ್ನು ನೀಡಬೇಕಾ ಬೇಡವಾ ಅಂತೇಳಿ ಮೊದಲಿಗೆ SPP ಅವರು ಒಂದಷ್ಟು ವಾದವನ್ನು ಪ್ರಬಲವಾಗಿ ಮಂಡನೆ ಮಾಡಿ ಇಲ್ಲಿ ಈ ಪ್ರಕರಣಕ್ಕೆ ಅಂದರೆ KR ನಗರದಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿಯವರ ನೇರ ಪಾತ್ರ ಇದೆ. ಆ ಪ್ರಕರಣದಲ್ಲಿ A2 ಆರೋಪಿ ಸತೀಶ್ ಬಾಬಣ್ಣ ಇವರ ಜೊತೆ ಮಾತನಾಡಿದ್ದಾನೆ, ಮೇಡಮ್ ಅಂತೇಳಿ ಸಂಭಾಷಣೆಯನ್ನು ಕೂಡ ನಡೆಸಿದ್ದಾನೆ. ಅದ್ರ ಜೊತೆಗೆ ಆ ಸಂತ್ರಸ್ತೆ ಯಾರಿದ್ದಾರೆ ಆಕೆಗೆ 150ರಿಂದ 200 ಸೀರೆಯನ್ನು ಕೊಡಿಸಿ ಅನ್ನೋ ನಿಟ್ಟಿನಲ್ಲೆಲ್ಲ ಮಾತನಾಡಿದ್ದಾರೆ. ಏನೂ ಇಲ್ಲ ಅಂತ ಹೇಳಿದ ಮೇಲೆ ಯಾಕೆ ಇಷ್ಟೊಂದು ಇವರು ಆಕೆಯ ಮೇಲೆ ಮುತುವರ್ಜಿಯನ್ನು ವಹಿಸಬೇಕಿತ್ತು? ಕಿಡ್ನಾಪ್ ಮಾಡಿ ಆಕೆಯ ಮನೆಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ತೆಗೆದುಕೊಂಡೋಗಿ ಆಕೆಯನ್ನು ಇರಿಸಲಾಗಿತ್ತು ಅನ್ನೋ ನಿಟ್ಟಿನಲ್ಲಿ SPP ಅವರು ಪ್ರಬಲವಾಗಿ ಕೋರ್ಟ್ನ ಗಮನವನ್ನು ಸೆಳೆಯುವ ಕೆಲಸವನ್ನು, ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡುವ ಕೆಲಸವನ್ನು ಮಾಡಿದ್ರು. ಇದೀಗ ಅವರ ವಾದ ಮುಗಿದ ಬಳಿಕ ಸಂದೇಶ್ ಚೌಟಾ ಅವರು ಪ್ರತಿವಾದವನ್ನು ಕೂಡ ಮುಗಿಸಿದ್ದಾರೆ. ನಾವು ಯಾವಾಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡ್ವೋ ಆಗ ಇವರು ಈ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ SPP ಅವರು ಕೇಳ್ತಿದ್ದಾರೆ, SIT ಅವರು ಕೇಳ್ತಿದ್ದಾರೆ. ಇದು ಸರಿಯಲ್ಲ, ಯಾಕಂತ ಹೇಳಿದ್ರೆ CRPC 437 ನಡಿ ಇದಕ್ಕೆ ಅವಕಾಶ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸಂದೇಶ್ ಚೌಟಾರ್ ಅವರು ಕೂಡ ವಾದವನ್ನು ಮಾಡಿದ್ದಾರೆ. ಮತ್ತು ಫೋನ್ ಕಾಲ್ನಲ್ಲಿ ನಡೆದಂತಹ ಸಂಭಾಷಣೆಗಳನ್ನು ಈ ಸಾಕ್ಷಿಯಾಗಿ ಪರಿಗಣನೆಯನ್ನು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾರೋ ಮಾತನಾಡ್ಕೊಂಡಂತಹ ಆಡಿಯೋಗೆ ಇವರು ಹೇಗೆ ಹೊಣೆಯಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಸಂದೇಶ್ ಚೌಟಾರ್ ಅವರು ಕೂಡ ಕೋರ್ಟ್ನ ಮುಂದೆ ವಾದವನ್ನು ಮಂಡನೆ ಮಾಡಿದ್ದಾರೆ. ಸಾಕಷ್ಟು ಪತ್ರಿಕೆ ಹಾಗೂ ಮಾಧ್ಯಮಗಳಲ್ಲಿ ಬಂದಿದೆ, ಇವರಿಗೆ ನೋಟಿಸನ್ನು ಇಶ್ಯೂ ಮಾಡಿದ್ದೀವಿ ಅಂತೇಳಿ. ಆ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನೋ ಆ ಪೇಪರ್ನ ಪ್ರತಿಗಳನ್ನು ಕೂಡ ನ್ಯಾಯಾಧೀಶರಿಗೆ ತೋರಿಸ್ತಾರೆ. ಆದರೆ ಈ ಸಂದರ್ಭದಲ್ಲಿ SPP ಅವರು ಇಲ್ಲ, ನಾವು ಯಾವುದೇ ನೋಟಿಸನ್ನು ಭವಾನಿಯವರಿಗೆ ಕೊಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಆದರೆ ಈಗ ಇಬ್ಬರ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತಹ ಮಾನ್ಯ ನ್ಯಾಯಾಧೀಶರು ಇದೇ ತಿಂಗಳ 31ನೇ ತಾರೀಕಿಗೆ ನಿರೀಕ್ಷಣಾ ಜಾಮೀನಿನ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಯಾಕೆ ಇಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಭವಾನಿಯವರು ಅರ್ಜಿಯನ್ನು ಹಾಕ್ಕೊಂಡ್ರು ಅಂತ ಹೇಳಿದ್ರೆ, ಈ ಹಿಂದೆ ಅರೆಸ್ಟ್ ಆದಂತಹ ಆರೋಪಿಗಳ ಮೊಬೈಲ್ನಲ್ಲಿ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದ್ದಾವೆ, ಅವರ ಹೇಳಿಕೆಗಳಲ್ಲಿ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದ್ದಾವೆ. ಭವಾನಿಯವರ ರೋಲ್ ಇದರಲ್ಲಿ ಇದೆ ಅನ್ನೋ ನಿಟ್ಟಿನಲ್ಲಿ ಹೀಗಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು, ಅವ್ರನ್ನ ಕಸ್ಟೋಡಿಯಲ್ ಎನ್ಕ್ವೈರಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ SPP ಅವರು ಪ್ರಮುಖವಾಗಿ ಒಂದು ವಾದವನ್ನು ಮಂಡನೆ ಮಾಡಿದ್ದಾರೆ. ಇಬ್ಬರ ವಾದ ಪ್ರತಿವಾದವನ್ನು ಆಲಿಸಿ ಮಾನ್ಯ ನ್ಯಾಯಾಧೀಶರು 31ನೇ ತಾರೀಕಿಗೆ ನಿರೀಕ್ಷಣಾ ಜಾಮೀನಿನ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಮಮತಾ, ನರಸಿಂಹಮೂರ್ತಿ, ಈಗ ಕಿಡ್ನಾಪ್ ಕೇಸ್ ಅಂತ ಪ್ರಕರಣದಲ್ಲಿ ಡಿಜಿಟಲ್ ಸಾಕ್ಷ್ಯಗಳನ್ನ ಕೋರ್ಟ್ ಯಾವ ಗ್ರೌಂಡ್ಸ್ ಮೇಲೆ ಕನ್ಸಿಡರ್ ಮಾಡುತ್ತೆ, ಹೇಗೆ ಕನ್ಸಿಡರ್ ಮಾಡುತ್ತೆ ಅಂತ, ಇಲ್ಲಿ ಕೇವಲ CDR ನ ಬಗ್ಗೆ, ಕೇವಲ ಕಾಲ್ ರೆಕಾರ್ಡಿಂಗ್ ನ ಬಗ್ಗೆ ಮಾತ್ರ SPP ಅವರು ಮೇನ್ ಆಗಿ ಫೋಕಸ್ ಮಾಡಿದ್ರ ಇವತ್ತು, ಅಥವಾ ಬೇರೆ ಇದ್ರ ಜೊತೆಗೆ ಅಟ್ಯಾಚ್ಡ್ ಪ್ರೂಫ್ ಇದೆ ನಮ್ಮ ಹತ್ರ ಅಂತ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ರ? ಮಮತಾ, ಆರಂಭದಲ್ಲಿ SPP ಅವರು ಒಂದು ಸಾಕ್ಷಿಯನ್ನ ಕೋರ್ಟ್ನ ಗಮನಕ್ಕೆ ತರೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅದು ಸಂತ್ರಸ್ತೆಯ ಮಗ, ದೂರುದಾರ ಮತ್ತೆ ಈ ಪ್ರಕರಣದ A2 ಆರೋಪಿ ಸತೀಶ್ ಬಾಬಣ್ಣ ಇಬ್ಬರು ಕೂಡ ನಡೆಸಿರ್ತಕ್ಕಂತಹ ಆಡಿಯೋ ಸಂಭಾಷಣೆ, ಫೋನ್ನಲ್ಲಿ ನಡೆಸಿರ್ತಕ್ಕಂತಹ ಆಡಿಯೋ ಸಂಭಾಷಣೆ, ನಿಮ್ಮ ತಾಯಿಯನ್ನು ಕಳಿಸು, ಯಾಕಂತ ಹೇಳಿದ್ರೆ ಈಗ ಕೇಸ್ ದಾಖಲಾಗಿದೆ, 2 ವರ್ಷಗಳವರೆಗೆ ಜೈಲಿನಲ್ಲಿ ಇರಬೇಕಾಗುತ್ತೆ, ಬೇಲ್ ಸಿಗೋದಿಲ್ಲ ಅನ್ನೋ ನಿಟ್ಟಿಗೆ ಮಾತನಾಡಿದ್ದಾರೆ. ಹೀಗಾಗಿ ಎದುರಿಸಿ ಈ ರೀತಿಯಾಗಿ ಮಾತನಾಡಿದ್ದಾರೆ. ಆ ಆಡಿಯೋ ಕೂಡ ಇದೆ. ಅದಲ್ಲದೆ ಇವರು ಅಂದರೆ ಸತೀಶ್ ಬಾಬಣ್ಣನನ್ನು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇವರ ಮೊಬೈಲ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮೇಡಮ್ ಅಂತೇಳಿ ಸಂಭಾಷಣೆಯನ್ನು ನಡೆಸ್ತಾರೆ. ಅದು ಭವಾನಿಯವರ ಜೊತೆ ಮಾತನಾಡಿರ್ತಕ್ಕಂತಹ ಆ ಒಂದು ಸಂಭಾಷಣೆ, ಅಲ್ಲೂ ಕೂಡ ಇವರ ಪಾತ್ರ ಇದೆ. ಅಂದರೆ ಇವ್ರನ್ನ ಕರ್ತ್ಕೊಂಡೋಗಿ ಇಡೋದಕ್ಕೆ, ಅದ್ರ ಜೊತೆಗೆ ಆಕೆಯಿಂದ ಒಂದು ವಿಡಿಯೋವನ್ನು ಮಾಡಿಸು ಅಂತೇಳಿ ಆ ಕಡೆಯಿಂದ ಭವಾನಿರವರು ಹೇಳಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ಇವರ ರೋಲ್ ಇದೆ. ಭವಾನಿಯವರು ಈ ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡೋದಕ್ಕೆ ಇವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಿಡ್ನಾಪ್ ಮಾಡಿ ಇವರನ್ನು ಸುಮಾರು 40 ಕಿಲೋಮೀಟರ್ ದೂರದ ಫಾರ್ಮ್ ಹೌಸ್ ಒಂದರಲ್ಲಿ ಕೂಡ ಹಾಕಿದ್ದಾರೆ, ಅವ್ರನ್ನ ಬಲವಂತವಾಗಿ ಇರಿಸ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ SPP ಅವರು ವಾದವನ್ನು ಮಾಡಿದ್ದಾರೆ. ಮತ್ತು ಆ ಸಾಕ್ಷಿಗಳನ್ನು ಕೋರ್ಟ್ನಲ್ಲೇ ಕೇಳಿದ್ದಾರೆ. ತಾವು ಏನಾದರೂ ಈಗ ತೋರಿಸಿ ಅಂತ ಹೇಳಿದ್ರೆ ಈ ಆಡಿಯೋವನ್ನು ಒಂದಷ್ಟು ಸಮಯವನ್ನು ಮಾಡಿಕೊಂಡು ಈ ಆಡಿಯೋವನ್ನು ಕೇಳಿಸ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಮಾನ್ಯ
ಮೇಲ್ಮನೆಯ ನ್ಯಾಯಾಧೀಶರಿಗೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಹೀಗಾಗಿ ಆ ಆಡಿಯೋಗಳನ್ನ ಸಹ ಕೇಳಿಸ್ಕೊಳ್ಳಿದ್ದಾರೆ. ಮತ್ತೆ ಕಾನೂನಿನ ಪ್ರಕಾರ ಇದೀಗ ಇವರು ಯಾವಾಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡ್ರು, ಈಗ ಇವರು ಕಸ್ಟೋಡಿಯಲ್ ಎನ್ಕ್ವೈರಿಗೆ ಕೇಳ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಪ್ರತಿವಾದಿ ವಕೀಲರು ಕೂಡ ಈ ಒಂದಷ್ಟು ಪ್ರಬಲವಾದ ವಾದವನ್ನ ಮನ್ನಣೆ ಮಾಡಿದ್ದಾರೆ. ಹೀಗಾಗಿ ನೋಡ್ಬೇಕು ಮಮತಾ, ಈ ಒಂದು ಪ್ರಕರಣದಲ್ಲಿ ಇವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅಂತೇಳಿ 31ನೇ ತಾರೀಕು ಭವಾನಿಯವರ ಭವಿಷ್ಯ ನಿರ್ಧಾರವಾಗಲಿದೆ. ಈ ಪ್ರಕರಣದಲ್ಲಿ, ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿಯವರಿಗೆ ಜಾಮೀನು ಸಿಗುತ್ತಾ, ನಿರೀಕ್ಷಣಾ ಜಾಮೀನು ಇಲ್ವಾ ಅನ್ನೋದು 31ನೇ ತಾರೀಕು ನಿರ್ಧಾರವಾಗಲಿದೆ ಮಮತಾ. ಓಕೆ ನರಸಿಂಹಮೂರ್ತಿ, ಹಾಗೆ ಹೋಲ್ಡ್ ಮಾಡಿ, ಮತ್ತೆ ವಾಪಸ್ ಬರ್ತೀನಿ. ಸದ್ಯಕ್ಕೆ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟಂತೆ ಸಸ್ಪೆನ್ಸ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಕಾರಣ ಎರಡೂ ಕಡೆಯವರ ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸದೆ ತೀರ್ಪನ್ನ ಕಾಯ್ದಿರಿಸಿದೆ.